ಅಮೆರಿಕ ಮತ್ತು ಇಸ್ರೇಲ್ ಅಧಿಕಾರಿಗಳ ನಡುವೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಯುದ್ಧ ಪ್ರಾರಂಭವಾದ ನಂತರ ಮೊದಲ ಬಾರಿಗೆ ಭಿನ್ನಮತ ಉಂಟಾಗಿದೆ ಅಂತೆ ಅವರಿಬ್ಬರ ನಡುವಿನಲ್ಲಿ. ಇಸ್ರೇಲ್ಗೆ ಇರಾನಿನ ತೈಲ ಸಂಗ್ರಹಣಾ ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡುತ್ತಿದೆ. ಮಿತ್ರ ರಾಷ್ಟ್ರ ಅಮೆರಿಕದೊಂದಿಗೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ. ಬೃಹತ್ ಪ್ರಮಾಣದ ದಾಳಿ ಬಗ್ಗೆ ಅಮೆರಿಕ ಮಿಲಿಟರಿ ಪಡೆ ಅಚ್ಚರಿಯನ್ನ ವ್ಯಕ್ತಪಡಿಸಿದೆ. ಅಮೆರಿಕದಿಂದ ಕಠಿಣ ಸಂದೇಶ ಬಂದಿರುವುದಾಗಿ ಇಸ್ರೇಲ್ ಅಧಿಕಾರಿಗಳು ಹೇಳಿಕೆಯನ್ನು ನೀಡಿದ್ದಾರಂತೆ. ಈ ಬಗ್ಗೆ ಶ್ವೇತಭವನ ಅಥವಾ ಇಸ್ರೇಲ್ ರಕ್ಷಣಾ ಪಡೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಹಂತ ಹಂತವಾಗಿ ಅವರನ್ನು ಹೆದರಿಸ್ತಾ ಹೋಗಬೇಕಿತ್ತು. ಮೊದಲಿಗೆ ಒಂದು ತೈಲ ಘಟಕ, ಅದಾದ ಮೇಲೆ ಮತ್ತೊಂದು ತೈಲ ಘಟಕ. ಯಾಕಂದ್ರೆ ಸಂಪೂರ್ಣವಾಗಿ ಆ ದಾಳಿಯನ್ನ, ಆದರೆ ಇಸ್ರೇಲ್ ಇಲ್ಲಿ ಏನು ಮಾಡ್ತು ಅಂತ ಹೇಳಿದ್ರೆ, ಯಾವುದೋ ಒಂದೊಂದೇ ತೈಲ ಘಟಕಕ್ಕೆ ಹೊಡೆಯೋ ಬದಲಿಗೆ ಒಂದೇ ಸತಿಗೆ 7 ತೈಲ ಘಟಕದ ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ಟಿತ್ತು. ಇದರ ಪರಿಣಾಮ ಏನಾಯ್ತು ಅಂತ ಕೇಳಿದ್ರೆ, ಎಷ್ಟಿದ್ರು ನಾವಂತೂ ತೈಲಗಳನ್ನು ಮಾರಕ್ಕಾಗಲ್ಲ, ಪ್ರಪಂಚದ ಬೇರೆ ಯಾವ ದೇಶಗಳು ಮಾರಬಾರದು ಅಂತ ಹೇಳಿ ಹಾರ್ಮೋಸ್ ಕಣಿವೆ ಮೇಲೆ ಇಸ್ರೇಲ್ ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾ ಇದೆ. ಇದು ಎಲ್ಲೋ ಒಂದು ಕಡೆ ಅಮೆರಿಕದ ಕೆಂಗಣ್ಣಿಗೆ ಇಸ್ರೇಲ್ ಗುರಿಯಾಗಿದೆ. ಕಾರಣ ಹಂತ ಹಂತವಾಗಿ ಮಾಡಬೇಕಿತ್ತು, ಸ್ವಲ್ಪ ಸ್ವಲ್ಪ ಹೆದರಿಸುವಂತೆ ಮಾಡಬೇಕಿತ್ತು. ಆದರೆ ಏಕಾಏಕಿ ಎಲ್ಲ 7 ತೈಲ ಕೇಂದ್ರಗಳ ಮೇಲೆ ಏನು ಡ್ಯಾಮೇಜ್ ನಡೆದಿದೆ ನೋಡಿ, ಇದು ಸರಿಯಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಇವೇನ್ ಅಮೆರಿಕದ ಉದ್ದೇಶ ಕೂಡ ಇದೇ ಇತ್ತು. ಏನು ಹೇಳಿ, ಈ ದೇಶವನ್ನು ಮಣಿಸೋದು, ಈ ದೇಶವನ್ನು ತನ್ನ ತೆಕ್ಕೆಗೆ ತಗೊಳ್ಳೋದು, ಅಲ್ಲಿರುವಂಥ ತೈಲಾಗಾರಗಳನ್ನು ತನ್ನ ಉಪಯೋಗಕ್ಕೆ ಬಳಸ್ಕೊಂಡು ತಾನು ಮಾರಾಟ ಮಾಡೋದು ಅನ್ನೋದೇ ಈ ವೆನೆನ್ಸುವೆಲಾದಲ್ಲಿ ಏನು ಮಾಡ್ತು ನೋಡಿ, ಅದೇ ರೀತಿ ತಾನು ಮಾರಾಟ ಮಾಡಬೇಕು ಅಂತಾನೆ ಹೊರಟಂತಹ ರಾಷ್ಟ್ರ USA. ಆದರೆ ಇಸ್ರೇಲ್ ಹಂಗಲ್ವಲ್ಲ, ಈಗ ತೈಲಾಗಾರಗಳನ್ನೇ ಧ್ವಂಸ ಮಾಡಿಬಿಡ್ತು. ಅಮೆರಿಕದ ಮೇನ್ ಇಂಟೆನ್ಷನ್ ಏನಿತ್ತು ನೋಡಿ, ತೈಲಗಾರಗಳನ್ನು ತಮ್ಮ ವಶಕ್ಕೆ ತಗೊಳ್ಬೇಕಂತ ಹೇಳಿ, ಆ ಇಂಟೆನ್ಷನ್ಗೆ ಸಂಪೂರ್ಣ ತದ್ವಿರುದ್ಧವಾಗಿ ಇಲ್ಲಿ ಇಸ್ರೇಲ್ ಹೋಗ್ಬಿಡ್ತು. ಅದೀಗ ಅಮೆರಿಕದ ಕೆಂಗಣ್ಣಿಗೆ ಗುರಿ ಆಗಿಬಿಟ್ಟಿದೆ ಇಸ್ರೇಲ್. ಅವರಿಬ್ಬರ ನಡುವಿನಲ್ಲಿ ಒಂಚೂರು ಬಿಡುಕು ಬಿಟ್ಟಿದೆ, ಮಾತುಕತೆಗಳು ಆಗ್ತಾನೆ ಇದೆ. ಹಮಾಸ್ ಇಂದ ಹಿಡಿದು ಇಲ್ಲಿಯವರೆಗೆ ಅವರ ಪರವಾಗಿ ನಿಂತಂತ ಅಮೆರಿಕ ದೂರ ಸರಿಯುತ್ತಾ, ಇನ್ನಷ್ಟೇ ಕಾದು ನೋಡಬೇಕಾಗಿದೆ.